Women's Day. As a part of International Women's Day, our school students are ready to introduce some of the famous women. Let's welcome them. I am introducing Sunita Williams. Sunita Williams, born September 1965 as a officer in the Navy and astronaut in NASA. She was also used in a competition. She has a record of being a woman who spent a long day is 195 days. Thank you. ನಾನು ಸುನೀತಾ ವಿಲಿಯಮ್ಸ್ ಬಗ್ಗೆ ಪರಿಚಯಿಸಲು ಬಂದಿದ್ದೇನೆ. ಸುನೀತಾ ವಿಲಿಯಮ್ಸ್ ಅವರು ಜನನ ಸೆಪ್ಟೆಂಬರ್ 19, 1965. ಅವರು ಅಮೆರಿಕದಲ್ಲಿ ನೌಕಾದಳದಲ್ಲಿ ಅಧಿಕಾರಿ ಹಾಗೂ ನಾಸಾದಲ್ಲಿ ಗಗನಯಾತ್ರೆ ಆಗಿದ್ದರು. ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಏರ್ಪಡಿಸಿದ ಎಕ್ಸ್ಪೆಡಿಷನ್ 14 ನಾಸಾದಲ್ಲಿ ಗಗನಯಾತ್ರೆಗಳಲ್ಲಿ ಒಬ್ಬರನ್ನಾಗಿ ಆರಿಸಿಕೊಳ್ಳಲಾಯಿತು. ನಂತರ ಎಕ್ಸ್ಪೆಡಿಷನ್ 15ರಲ್ಲೂ ಅವರನ್ನೇ ಬಳಸಿಕೊಳ್ಳಲಾಯಿತು. ಅವರು 195 ದಿನ ಹೆಚ್ಚು ಬಾಹ್ಯಾಕಾಶ ನೌಕೆಯಲ್ಲಿ ಕಾಲ ಕಳೆದ ಮಹಿಳೆ ಎಂಬ ದಾಖಲಾತಿಯನ್ನು ಪಡೆದಿದ್ದರು. ಧನ್ಯವಾದಗಳು. Sunita Williams, born September 1965, is an officer in the Navy and astronaut in NASA. Thank you. She was also used in a competition. She has a record of being a woman spent a long day is 195 days. Thank you. ಸುನೀತಾ ವಿಲಿಯಮ್ಸ್ ಜನನ ಸೆಪ್ಟೆಂಬರ್ 19, 1965. ಅಮೆರಿಕದಲ್ಲಿ ನೌಕಾದಳದಲ್ಲಿ ಅಧಿಕಾರಿ ಹಾಗೂ ನಾಸಾದಲ್ಲಿ ಗಗನಯಾತ್ರೆಯಾಗಿದ್ದರು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಏರ್ಪಡಿಸಿದ ಎಕ್ಸ್ಪೆಡಿಷನ್ 14 ನಾಸಾದಲ್ಲಿಯ ಗಗನಯಾತ್ರೆಗಳಲ್ಲಿ ಒಬ್ಬರನ್ನಾಗಿ ಆಯ್ಕೆ ಮಾಡಲಾಯಿತು. ನಂತರ ಎಕ್ಸ್ಪೆಡಿಷನ್ 15ರಲ್ಲೂ ಕೂಡ ಅವರನ್ನು ಬಳಸಿಕೊಳ್ಳಲಾಯಿತು. ಅವರು 195 ದಿನ ಹೆಚ್ಚು ಕಾಲ ಬಾಹ್ಯಾಕಾಶ ನೌಕೆಯಲ್ಲಿ ಕಾಲ ಕಳೆದ ಮಹಿಳೆ ಎಂಬ ದಾಖಲಾತಿಯನ್ನು ಹೊಂದಿದ್ದರು. ಧನ್ಯವಾದಗಳು. Darshan, Roja and Hemant.